ಹೊಡೆದಿದ್ದಾರೆ. ಬರೀ ಹಿಂದೂ ಸಮಾಜದ ಮೇಲೆ ಇದು ಎಫೆಕ್ಟ್ ಆಗಲ್ಲ, ಕ್ರಿಶ್ಚಿಯನ್ರ ಮೇಲೂ ಎಫೆಕ್ಟ್ ಆಗತ್ತೆ. ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸೋದು ಒಂದೇ ಈ ರಾಜ್ಯ ಕಾಂಗ್ರೆಸ್ಸಿನ ವ್ಯವಸ್ಥೆ. ಕ್ರಿಶ್ಚಿಯನ್ರಲ್ಲೂ ಈ ರೀತಿ ತರ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ಅವು 3-4 ಇದಾವಲ್ಲ, ಶಿಯಾ ಸುನ್ನಿ, ಅದಕ್ಕೆ ಯಾಕೆ ಸೇರಿಸಲ್ಲ? ಬರೀ ಕ್ರಿಶ್ಚಿಯನ್ರಿಗೆ ಯಾಕೆ ಸೇರಿಸಿದ್ರು? ಅದಕ್ಕೆ ಬಹಳ ಒಡೆದಾಡೋ ನೀತಿನಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್ರು. ಇದನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಬೆಂಕಿ ಹಚ್ಚೋದು, ಧರ್ಮ ಧರ್ಮಕ್ಕೆ ಬೆಂಕಿ ಹಚ್ಚೋದು, ಈ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಸಂಪೂರ್ಣ ಅವರು ವಿಫಲರಾಗ್ತಾರೆ. ಈ ಜಾತಿ ಜನಗಣತಿ ಹೆಸರಿನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಹೋಗುತ್ತೆ, ಇದರಲ್ಲಿ ಅನುಮಾನ ಬೇಡ. ದುಡ್ಡು ಹೋಯ್ತು, ಸರ್ಕಾರವೂ ಹೋಯ್ತು. 420 ಇಟ್ಟಿದ್ದಾರೆ. ಅದಕ್ಕೇನೆ ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಜಾತಿ ಜಾಸ್ತಿ ಕಡಿಮೆ ಎಷ್ಟು ಬೇಕಾದ್ರೂ ಮಾಡಿಕೊಂಡು ನಾನು ರಿಸರ್ಚ್ ಆಗಿದೆ. ಯಾಕೆಂತಂದ್ರೆ ಇದು ಕುಲಶಾಸ್ತ್ರ ಅಧ್ಯಯನ ಇದೆಯಲ್ಲ, ಅವ್ರು ಏನೇನು ಮಾಡಿದಾರೋ ಅದನ್ನ ಕಾಂತರಾಜ್ ರಿಪೋರ್ಟಲ್ಲಿ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕುಲಶಾಸ್ತ್ರ ಅಧ್ಯಯನ ಮಾಡಿಕೊಂಡು ಅದನ್ನು ಒಪ್ಪಿದ್ರಿ ಇವರು. ಒಪ್ಪಿ ನಾವು ಕ್ಯಾಬಿನೆಟಲ್ಲಿ ಖಂಡಿತ ತಂದೇ ಬಿಡ್ತೀನಿ, ಇವತ್ತು ನಾಳೆ ಅಂತ ತಂದು ಒಪ್ಕೊಂಡ್ರು. ಯಾವಾಗ ಕೇಂದ್ರದ ಕಾಂಗ್ರೆಸ್ ನಾಯಕರು ಇವರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತಂದು ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲೂ ಚರ್ಚೆ ಶುರು ಆಯ್ತು. ಇದು ಯಾವ ಕಾರಣಕ್ಕೂ ಕಾಂತರಾಜ್ ಅವರದ್ದು ರಿಪೋರ್ಟನ್ನು ಜಾರಿ ತರ್ಕೂಡುದು, ಇದು ತರದ್ರೆ ನೀನು ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀಯ ಅಂತ ಆಯ್ತು. ಮಾರದೇನೆ ಒಪ್ಕೊಂಬಂದ್ರು. ಕ್ರಿಶ್ಚಿಯನ್ರು ಹೊಡಿತಾ ಇದ್ದಾರೆ ಅನ್ನೋದಕ್ಕಿಂತನೂ ಹಿಂದೂ ಸಮಾಜನ ಹೊಡೆಯೋ ದಿಕ್ಕಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ, ಸೇರಿಸ್ತಾ ಇದ್ದಾರೆ. ಆದ್ರೆ ಅತಿ ಹೆಚ್ಚು ಹೊಡೆತ ಬಿಟ್ಟಿರೋದು ಕ್ರಿಶ್ಚಿಯನ್ಗಷ್ಟೇ ಅಲ್ಲ, ಹಿಂದೂ ಸಮಾಜಕ್ಕೆ. ಇವತ್ತು ನಮ್ಗೆ ನೆನಪೇ ಇಲ್ಲ ಇವೆಲ್ಲ. ಯಾರು ಮತಾಂತರ ಆದರೋ ಒಂದು ಕ್ರಿಶ್ಚಿಯನ್ನು, ಅಥವಾ ಕ್ರಿಶ್ಚಿಯನ್ರು ಮತಾಂತರ ಆದರೆ ಹಿಂದೂ, ಮುಸಲ್ಮಾನರಾದ್ರೆ ಮುಸಲ್ಮಾನ ಹಿಂದೂ ಬಂದರೆ ಹಿಂದೂ. ಧರ್ಮ ಇದೆ ಅಷ್ಟೇನೆ. ಇವರು ಹೊಸ ಧರ್ಮ ಸೃಷ್ಟಿ ಮಾಡೋದು, ಹೊಸ ಜಾತಿ ಸೃಷ್ಟಿ ಮಾಡೋದು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಸುಮ್ಮನೆ ನೀವು ಹೇಳೋದಕ್ಕೆ ನಾವು ಹೂನಕ್ಕಾಗಲ್ಲ. ಯಾಕೆಂದ್ರೆ ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಎನ್ನೋದಕ್ಕಿಂತನೂ ಹಿಂದೂ ಸಮಾಜನ ಒಡೆಯೋದ್ರಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಅದಕ್ಕೋಸ್ಕರ ಹೇಳಿದ್ರೆ ಕ್ರಾಂತಿ ಆಗುತ್ತೆ, ಸರ್ಕಾರ ಹೋಗುತ್ತೆ. ಈಗಾಗಲೇ ನೇಪಾಳದಲ್ಲಿ ನೋಡಿದ್ರಿ, ಕ್ರಾಂತಿ ಆಯಿತು. ಬರ್ಮಾ ನೋಡಿದ್ರಿ, ಕ್ರಾಂತಿ ಆಯಿತು. ಹೀಗೆ ಆಗ್ಬೇಕಾ ಕರ್ನಾಟಕ ಕೂಡ? ನಾನು ಅದಕ್ಕೋಸ್ಕರ ಜಾತಿ ಜನಗಣತಿನ ಹುಡುಗಾಟ ತಗೊಳ್ತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ. ಹಿಂದೂ ಸಮಾಜ ಒಂದಾಗೇ ಇರುತ್ತೆ, ಇದ್ರ ವಿರುದ್ಧ ಹೋರಾಟನೇ ಮಾಡುತ್ತೆ.